ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ರೆಕ್ಕೆಯ ನೆರಳು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು 91:4 ವಚನ, ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ, ಆತನ ಸತ್ಯತೆಯೇ ನಿನಗೆ ಕೇಡೆವು ಗುರಾಣಿಯೂ ಆಗಿದೆ. ನೋಡ್ರಿ, ಪರಾತ್ಮರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನಂತೆ. ಈಗ ಓದಿದ ವಾಕ್ಯದಲ್ಲಿ ನೋಡ್ತೇವೆ, ದೇವರು ತನ್ನ ರೆಕ್ಕೆಗಳಿಂದ ನಮ್ಮನ್ನು ಹುದುಗಿಸಿ ಕಾಪಾಡುತ್ತಾರಂತೆ. ಈ 91ನೇ ಕೀರ್ತನೆ ಭಯ ಮತ್ತು ಆತಂಕದ ಸಮಯದಲ್ಲಿ ನಮಗೆ ಹೆಚ್ಚು ಉತ್ತೇಜನವನ್ನು, ಬಲವನ್ನು ಕೊಡುತ್ತದೆ. ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದರೆ, ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ರೆಕ್ಕೆಗಳ ಅಡಿಯಲ್ಲಿ ದೇವರು ನಮ್ಮನ್ನು ಮರೆ ಮಾಡ್ತಾರಂತೆ. ಅವರ ಪಕ್ಕಗಳ ಮರೆಯನ್ನು ನಾವು ಆಶ್ರಯಿಸಿಕೊಳ್ಳುತ್ತೇವಂತೆ. ಇದರ ಅರ್ಥ ಏನೆಂಬುದಾಗಿ ನೋಡುವಾಗ, ದೇವರನ್ನು ಮೊರೆ ಹೊಕ್ಕವರನ್ನು ದೇವರು ತನ್ನ ರೆಕ್ಕೆಯ ಮರೆಯಲ್ಲಿ ನಮ್ಮನ್ನು ಕಾಪಾಡುವರು. ಇನ್ನೊಂದು ಭಾಷಾಂತರ ಹೇಳುತ್ತದೆ, ಅತ್ಯುನ್ನತನಾದ ದೇವರನ್ನು ಮೊರೆ ಹೊಕ್ಕುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನಂತೆ. ಅಂದರೆ ನಾವು ದೇವರಲ್ಲಿ, ಆತನ ಪ್ರೀತಿಯಲ್ಲಿ ಮೊರೆ ಹೊಕ್ಕಬೇಕೆಂಬುದಾಗಿ ದೇವರು ಬಯಸುತ್ತಿದ್ದಾರೆ. ದೇವರು ಹೇಳುತ್ತಿದ್ದಾರೆ, ನನ್ನನ್ನು ಮೊರೆ ಹೊಕ್ಕುವವರನ್ನು ಯಾವಾಗಲೂ ಅವರು ಸುರಕ್ಷಿತರಾಗಿರುತ್ತಾರೆ, ಅವರನ್ನು ನಾನು ಕಾಪಾಡ್ತಾನೆ. ನೋಡ್ರಿ, ಲೋಕದಲ್ಲಿ ಅನೇಕ ಸಾರಿ ಹಣವನ್ನು ನಂಬ್ತೇವೆ, ಹಣ ನಮಗೆ ಸಹಾಯ ಮಾಡೋದಿಲ್ಲ. ಮನುಷ್ಯರನ್ನು ನಂಬ್ತೇವೆ, ಮನುಷ್ಯರು ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ. ಆದರೆ ದೇವರನ್ನು ಮೊರೆ ಹೊಕ್ಕು ಆಶ್ರಯಿಸಿಕೊಳ್ಳುವಾಗ ಒಂದು ಸಾರಿಯಾದರೂ ದೇವರು ನಮ್ಮನ್ನು ಕೈ ಬಿಡುವವರೇ ಅಲ್ಲ. ಮನುಷ್ಯರೆಲ್ಲರೂ ಬದಲಾಗ್ತಾರೆ. ಮನುಷ್ಯರ ಮೇಲೆ ನಂಬಿಕೆ ಬೇಡ, ಮನುಷ್ಯರನ್ನು ಆತುಕೊಳ್ಳಬೇಡ್ರಿ. ದೇವರು ನಮ್ಮ ಸುಭದ್ರತೆಗೆ ಆಧಾರವಾಗಿದ್ದಾರೆ. ದೇವರನ್ನು ಮಾತ್ರ ನಂಬ್ರಿ. ಒಂದು ತೋಟದ ಮನೆಯಲ್ಲಿ ಕೋಳಿ ಮರಿಗಳು ನೆಲವನ್ನು ಕೆರೆದು ಹುಳಗಳನ್ನು ತಿನ್ನುತ್ತಿದ್ದವು. ಇದ್ದಕ್ಕಿದ್ದಂತೆ ತಾಯಿ ಕೋಳಿ ಒಂದು ವಿಧವಾದ ಶಬ್ದ ಮಾಡಲು ಆ ಕೋಳಿ ಮರಿಗಳೆಲ್ಲ ವೇಗವಾಗಿ ಓಡಿ ಬಂದು ಆ ತಾಯಿಯ ರೆಕ್ಕೆಗಳೊಳಗೆ ಅಡಗಿಕೊಂಡವು. ಅದನ್ನು ಗಮನಿಸುತ್ತಾ ಇದ್ದವರೊಬ್ಬರು ಅದನ್ನು ನೋಡ್ತಾನೇ ಇದ್ದರು. ಸುತ್ತಮುತ್ತಲು ನೋಡ್ತಾರೆ, ಆಕಾಶದಲ್ಲಿ ಒಂದು ಗಿಡುಗ ಹದ್ದು ಆ ಮರಿಯನ್ನು ಎತ್ತಿಕೊಳ್ಳಲು ಅದು ಕಾದುಕೊಂಡು ಬರುತ್ತಿರುವುದನ್ನು ತಾಯಿ ಕಂಡಿತು. ನೋಡ್ರಿ, ಆ ತಾಯಿಯ ಕೋಳಿಯ ವಾತ್ಸಲ್ಯ ಮತ್ತು ಕರುಣೆಗೆ ಆ ನೋಡಿದಂಥವರು ಬೆರಗಾದರು. ಪ್ರೀತಿಯುಳ್ಳ ದೇವಜನರೇ, ನಾವು ಕೂಡ ಅಸುರಕ್ಷಿತ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ಎದುರಾಳಿಯಾದ ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕುತ್ತಾ ತಿರುಗಾಡುತ್ತಾ ಇದ್ದಾರೆ. ಸೈತಾನನ ತಂತ್ರಗಳು, ಪಾಪದ ಹೋರಾಟಗಳು ಮತ್ತು ಶೋಧನೆಗಳಿಂದ ತಪ್ಪಿಸಿಕೊಳ್ಳಲು ನಮಗಿರುವ ಏಕೈಕ ಸುರಕ್ಷಿತ ಸ್ಥಳವೆಂದರೆ ಅದು ದೇವರ ರೆಕ್ಕೆಯ ನೆರಳು ಮಾತ್ರವೇ. ಸೈತಾನನ ಎಲ್ಲ ತಂತ್ರಗಳಿಂದ ನಾವು ತಪ್ಪಿಸಿಕೊಂಡು ಆಶ್ರಯ ಪಡೆಯಬೇಕಾದ ಏಕೈಕ ಸ್ಥಳವೆಂದರೆ ಅದು ದೇವರ ಸಮ್ಮುಖ, ದೇವರ ರೆಕ್ಕೆಯ ನೆರಳಿನ ಕೆಳಗೆ ನಾವು ಬಂದು ಬಿಡಬೇಕ್ರಿ. ಈ ದುಷ್ಪ್ರಪಂಚದ ಪಾಪಗಳಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ನಾವು ದೇವ ಸಮ್ಮುಖಕ್ಕೆ ಬರಬೇಕು. ದುಷ್ಟ ಸ್ನೇಹಿತರ ಸಲಹೆಯಿಂದ ಪಾರಾಗಲು ನಮಗೆ ಸತ್ಯವೇದ ವಾಕ್ಯಗಳೇ ಭದ್ರತೆಯಾಗಿದೆ. ದೇವರ ವಾಕ್ಯ ಅಥವಾ ದೇವರು ಮಾತ್ರ ನಮಗೆ ಒಂದು ಸುರಕ್ಷಿತವಾದ ಜೀವಿತವನ್ನು ಕೊಡಲು ಸಾಧ್ಯ. ಒಂದು ಸಾರಿ ಅಮೇರಿಕ ದೇಶಕ್ಕೆ ಸೇರಿದಂಥ ಒಬ್ಬ ದೊಡ್ಡ ಕೋಟ್ಯಾಧಿಪತಿ ರೀ, ಅವನಿಗೆ ಮರಣ ಭಯ ಉಂಟಾಯಿತು. ಒಂದು ವೇಳೆ ದಿಢೀರ್ ಎಂಬುದಾಗಿ ಯುದ್ಧ ಪ್ರಾರಂಭವಾಗಿ ಯಾರಾದರೂ ಪರಮಾಣು ಬಾಂಬುಗಳನ್ನು ಹಾಕಿದರೆ ಏನು ಮಾಡುವುದು? ಆ ಬಾಂಬ್ ಹಾಕಿದಾಗ ನಾನು ಸತ್ತೋಗ್ಬಿಡ್ತಾನೆ, ನನ್ನ ಕುಟುಂಬ ಸತ್ತೋಗ್ಬಿಡ್ತದ ಎಂಬುದಾಗಿ ಯೋಚಿಸಿ ಭೂಮಿಯ ತಳಭಾಗದಲ್ಲಿ ಒಂದು ದೊಡ್ಡ ಪರಮಾಣು ಬಾಂಬ್ ಅಡುಗುತಾಣ ಒಂದನ್ನು ಕಟ್ಟಲು ತೀರ್ಮಾನಿಸಿದರು. ಅಂದರೆ ಬಾಂಬ್ ಹಾಕಿದ್ರು, ಪಟ್ಟಣ ನಾಶವಾದರೂ ಅದರ ಕೆಳಗಡೆ ಇವರು ಇದ್ದರೆ ಅವರಿಗೇನೂ ಆಗೋದಿಲ್ಲ. ಅಂಥ ಒಂದು ಅಡುಗುತಾಣವನ್ನು
ಕಟ್ಟಲು ತೀರ್ಮಾನಿಸಿದರು. ದೊಡ್ಡ ದೊಡ್ಡ ವಿಜ್ಞಾನಿಗಳು, ಕಟ್ಟಡ ಪ್ರವೀಣರು, ಇಂಜಿನಿಯರ್ಗಳು ಎಡಬಿಡದೆ ಶ್ರಮವಹಿಸಿ ಸಾವಿರಾರು ಕೋಟಿಯ ವೆಚ್ಚದಲ್ಲಿ ಸುರಕ್ಷಿತವಾಗಿರುವಂಥ ಒಂದು ದೊಡ್ಡ ಬಂಗಲೆಯನ್ನು ಕಟ್ಟಿ ಮುಗಿಸಿದರು. ಆ ಬಂಗಲೆ ಪ್ರತಿಷ್ಠೆ ಮಾಡುವಂತೆ ಆ ಕೋಟ್ಯಾಧಿಪತಿ ಬಹಳ ಪ್ರಬಲವಾದಂಥ ದೇವ ಸೇವಕರಿದ್ದರು. ಒಬ್ಬ ಶ್ರೇಷ್ಠ ಸೇವಕರು ಮ್ಯಾರಿಸ್ ಸೆರೊಲೋ ಎಂಬಂಥ ಒಬ್ಬ ದೇವ ಸೇವಕರು. ಅವರನ್ನು ಕೂಟಕ್ಕೆ ಕರೆದಾಗ, ಮನೆ ಓಪನಿಂಗ್ಗೆ ಕರೆದಾಗ, ಸೇವಕರಿಗೆ ತಮ್ಮ ಪ್ರತಿಯೊಂದು ಕೊಠಡಿಯನ್ನು ತೋರಿಸುತ್ತಾ, ಪಾಸ್ಟರ್, ಅಮೇರಿಕದವರು ಬಾಂಬ್ ಹಾಕಿದ್ರು, ಜಪಾನವರು ಬಾಂಬ್ ಹಾಕಿದ್ರು, ಅವ್ರು ಹಾಕಿದ್ರು, ಇವ್ರು ಹಾಕಿದ್ರು, ನಮಗೇನು ಆಗೋದಿಲ್ಲ ಪಾಸ್ಟರ್, ಅಷ್ಟು ಸೇಫ್ಟಿ ಆಗಿದೆ, ಎಲ್ಲ ವೈಜ್ಞಾನಿಕವಾಗಿ ಆಧುನಿಕ ಒಂದು ಟೆಕ್ನಾಲಜಿಯಿಂದ ಇದನ್ನೆಲ್ಲ ನಾವು ಕಟ್ಟಿದ್ದೇವೆ. ಅವರು ನೋಡಿ ಒಂದೊಂದು ಕೋಣೆಗಳನ್ನು ನೋಡಿ, ಬಹಳ ಚೆನ್ನಾಗಿ ಕಟ್ಟಿದ್ದೀರಾ ಅಂತೇಳಿ ಕೊನೆಯದಾಗಿ ಆ ಬೋಧಕರು ಆ ಕೋಟ್ಯಾಧೀಶನಿಗೆ ಹೇಳಿದರು, ಇದಕ್ಕಿಂತಲೂ ಬೆಳೆ ಬಾಳುವ ಗಟ್ಟಿಯಾದ ಮನೆಯನ್ನು ನಾನು ಕಟ್ಟಿದ್ದೇನೆ, ಆದರೆ ಅದು ಕಡಿಮೆ ಖರ್ಚಾಗಿದೆ. ಅವನಿಗೆ ಆಶ್ಚರ್ಯ, ಪಾಸ್ಟರ್ ನೀವು ಕಟ್ಟಿದ್ದೀರಾ? ಹೌದು, ನಾನೇ ಕಟ್ಟಿದ್ದೇನೆ. ಇಲ್ಲಿ ಪಾಸ್ಟರ್ ಯಾವಾಗ, ಹೇಗೆ ಅಂದಾಗ ಕೀರ್ತನೆಗಳು 91:4 ವಚನವನ್ನು ಅವರು ತೋರಿಸಿದರು. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಹೀಗೆ ಹೇಳಿದಾಗ ಆ ಕೋಟ್ಯಾಧೀಶ್ವರನಿಗೆ ಬಾಯಲ್ಲಿ ಮಾತೇ ಬರಲಿಲ್ಲ ರೀ. ನೋಡ್ರಿ, ಈ ಲೋಕದಲ್ಲಿ ಒಂದು ಸಂರಕ್ಷಣೆಯ ಆಶ್ರಯ ಸ್ಥಳ ಇರುವುದಾದರೆ ಅದು ದೇವರ ರೆಕ್ಕೆಯ ನೆರಳು. ಅದರ ಕೆಳಗೆ ಬಂದುಬಿಡ್ಬೇಕ್ರಿ. ಅದರ ಕೆಳಗಡೆ ಬಂದರೆ ಶತ್ರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಸೈತಾನನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಆ ರೆಕ್ಕೆಯ ಕೆಳಗೆ ನಮಗೆ ಆಶ್ರಯ ಇದೆ. ಹಾಗಾದರೆ ಆ ರೆಕ್ಕೆಯ ಕೆಳಗೆ ಬಂದು ಆಶ್ರಯವನ್ನು ಪಡೆದುಕೊಳ್ಳೋಣ, ಭದ್ರತೆಯನ್ನು ಪಡೆದುಕೊಳ್ಳೋಣ. ಕಣ್ಗಳನ್ನು ಮುಚ್ಚೋಣ, ದೇವರಿಗೆ ಸ್ತೋತ್ರ ಹೇಳೋಣ. ಎಲ್ಲ Z+ ಭದ್ರತೆಗಿಂತ ಒಂದು ದೊಡ್ಡ ಭದ್ರತೆ ದೇವರ ರೆಕ್ಕೆಯ ಮರೆಯಲಿರುವಂಥದ್ದು. ದೇವರ ರೆಕ್ಕೆಯ ನೆರಳಿನಲ್ಲಿ ನಾವಿರುವಾಗ, ದೇವರು ತನ್ನ ರೆಕ್ಕೆಯಲ್ಲಿ ಹುದುಗಿಸಿ ನಮ್ಮನ್ನು ನಡೆಸುವಾಗ ಯಾವ ಕೇಡುಗಳು ನಮಗೆ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಹೊಸ ದಿನಕ್ಕಾಗಿ ಸ್ತೋತ್ರ. ನೀ ಕೊಟ್ಟ ಅದ್ಭುತವಾದ ವಾಗ್ದಾನಕ್ಕಾಗಿ ಸ್ತೋತ್ರ. ನಿನ್ನ ರೆಕ್ಕೆಯ ಮರೆಯಲ್ಲಿ ನಮ್ಮನ್ನು ಹುದುಗಿಸಿ ಅನುದಿನವೂ ನಡೆಸುವ ದೇವರೇ, ಕೇಡುಗಳಿಂದ ತಪ್ಪಿಸುವ ದೇವರೇ, ಗಂಡಾಂತರಗಳಿಂದ ತಪ್ಪಿಸುವ ದೇವರೇ, ನಿನ್ನ ಕೃಪೆಯ ನೆರಳು, ನಿನ್ನ ರೆಕ್ಕೆಯ ನೆರಳಲ್ಲೇ ನಾವು ಯಾವಾಗಲೂ ಇರುವಂತೆ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ನೀವು ಕಾಪಾಡ್ರಿ. ಈ ದಿನ ಕೂಡ ದೇವ ಜನರನ್ನು ಬ್ಲೆಸ್ ಮಾಡಿರಿ, ಅವರ ಕೆಲಸಗಳನ್ನು ಆಶೀರ್ವದಿಸ್ರಿ, ಅವರ ಜೊತೆಯಲ್ಲಿ ನೀವಿರ್ರಿ. ನಿನ್ನ ನಾಮ ಮಹಿಮೆ ಉಂಟಾಗಲಿ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗೆ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ದೈನಂದಿನ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದೆಯಾ? ಹಾಗಾದರೆ ಈ ಸೇವೆಗಾಗಿ ಪ್ರಾರ್ಥಿಸ್ರಿ, ಈ ಸೇವೆಗಾಗಿ ಬಿತ್ತಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ಈ ಸಂದೇಶವನ್ನು ಬೇರೆಯವರಿಗೂ ಕೂಡ ಹಂಚಿಕೊಡ್ರಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾನೆ. ಮತ್ತೊಂದು ಆತ್ಮೀಕ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.